ಪ್ರೆಸೆನ್ಸ್ ಅಪೋಲೋ ಹಾಸ್ಪಿಟಲ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗುವಂತೆ ಮಾಡ್ತಾ ಇದೆ. ಅದರಲ್ಲೂ ಒತ್ತಡದ ಜೀವನ, ವ್ಯಾಯಾಮದ ಕೊರತೆ, ಪೌಷ್ಟಿಕ ಆಹಾರ ಕೊರತೆಯಿಂದ ಜನರು ಆರ್ಥರೈಟಿಸ್ಗೆ ಸಮಸ್ಯೆಗಳಿಗೆ ಗುರಿಯಾಗ್ತಿದ್ದಾರೆ. ಅದರಲ್ಲೂ ಜಾಯಿಂಟ್ ಪೇನ್ ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಹಾಗೆ ಬೆನ್ನು ನೋವು, ಸೊಂಟದ ನೋವಿನಿಂದ ಸಮಸ್ಯೆ ಎನ್ನುವುದು ಸಾಕಷ್ಟು ಮಾರಣಾಂತಿಕವಾಗಿ ಜನರಿಗೆ ಕಾಡ್ತಾನೆ ಇದೆ. ಆದರೆ ಇದರ ಬಗ್ಗೆ ಅರಿವಿಲ್ಲದಿದ್ರೂ ಒಂದೇ ಸಮನೆ ನೋವು ಕೊಟ್ಟು ಮಾನಸಿಕ ಮತ್ತು ದೈಹಿಕ ಶಾಂತಿಯನ್ನು ಭಂಗಗೊಳಿಸುತ್ತೆ. ಸಮರ್ಪಕ ಭಂಗಿಯಲ್ಲಿ ಕುಳಿತುಕೊಳ್ಳದೇ ಇರೋದು, ನಿರಂತರವಾಗಿ ಭಾರ ಎತ್ತುವುದು, ವಯಸ್ಸಿನಲ್ಲಿ ತೂಕದಲ್ಲಿ ಹೆಚ್ಚಳವಾಗುವಂಥದ್ದು, ಅನೇಕ ಕಾರಣಗಳಿಗಾಗಿ ಈ ರೀತಿಯ ನೋವುಗಳು ಕಾಣಿಸಿಕೊಳ್ಳುತ್ತೆ. ಇನ್ನು ವಯೋಸಹಜ ಕಾಯಿಲೆಯಿಂದ ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಅಂತ ಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ. ಅದಕ್ಕಾಗಿ ಇದೀಗ ಅತ್ಯಾಧುನಿಕ ಚಿಕಿತ್ಸೆಯ ಲಭ್ಯವಿದೆ. ಅದುವೇ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ. ಹಾಗಿದ್ರೆ ಈ ಸರ್ಜರಿಯ ಉಪಯೋಗಗಳೇನು, ವಿಧಾನ ಹೇಗೆ, ಯಾರು ಈ ಚಿಕಿತ್ಸೆಯ ಮೊರೆ ಹೋಗಬಹುದು ಅಂತ ತಿಳಿಸೋದಕ್ಕೆ ಅಪೋಲೋ ಆಸ್ಪತ್ರೆಯ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಶಿವಾರೆಡ್ಡಿ ಹಾಗೂ ಡಾಕ್ಟರ್ ರಾಹುಲ್ ಪುರಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ ಬೋತ್. ಥ್ಯಾಂಕ್ ಯು. ಪ್ರಮುಖವಾಗಿ ಈಗ ನಾರ್ಮಲ್ ಸರ್ಜರಿ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ರೋಬೋಟಿಕ್ ಸರ್ಜರಿ ತುಂಬಾನೇ ಪ್ರಚಲಿತವಾಗ್ತಾ ಇದೆ. ಏನಿದು ರೋಬೋಟಿಕ್ ಸರ್ಜರಿ ಅಂದರೆ? ಸೊ ರೋಬೋಟಿಕ್ ಸರ್ಜರಿಯಲ್ಲಿ ನಾವು ಏನಂದರೆ ಮೂಳೆಯಲ್ಲಿ ಪಿನ್ಸ್ ಹಾಕಿ ಅದರಲ್ಲಿ ಸೆನ್ಸರ್ಸ್ ಹಾಕ್ತೀವಿ. ಸೊ ಆ ಸೆನ್ಸರ್ಸನ್ನು ಇನ್ಫ್ರಾರೆಡ್ ಕ್ಯಾಮರಾ ಪಿಕ್ ಮಾಡುತ್ತೆ ಆ್ಯಂಡ್ ಅದರ ಮೂಲಕ ನಾವು ಆಪರೇಟ್ ಮಾಡ್ತೀವಿ. ಸೊ ಶಾರ್ಟಲ್ಲಿ ಹೇಳಬೇಕಿದ್ರೆ ಈ ರೀತಿಯಲ್ಲಿ ನಾವು ರೋಬೋಟಿಕ್ ಸರ್ಜರೀಸ್ ಮಾಡ್ತೀವಿ. ಓಕೆ, ಶಿವಾರೆಡ್ಡಿ ಅವರೇ, ಈಗ ನಾವು ಗಮನಿಸ್ತಾ ಇರ್ತೀವಿ, ಈಗ ನಾರ್ಮಲ್ ಚಿಕಿತ್ಸೆಗೂ ಮತ್ತು ರೋಬೋಟಿಕ್ ಸರ್ಜರಿ ಚಿಕಿತ್ಸೆಗೂ ಯಾವ ರೀತಿ ವ್ಯತ್ಯಾಸಗಳಿದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ತುಂಬ ಪ್ರಚಲಿತವಾಗ್ತದೆ. ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತೀರಿ? ಸಾಧಾರಣವಾಗಿ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಮೊಣಕಾಲು ಬದಲಾವಣೆ ಮಾಡುವಂಥ ಸರ್ಜರಿ ಮಾಡಬೇಕಾದ್ರೆ ಮೊದಲು ಥರ ಮಾಡೋದಂದರೆ ಅದನ್ನು ಜಿಗ್ ಉಪಯೋಗಿಸಿ ಮಾಡ್ತಾ ಇದ್ವಿ. ಅದನ್ನು ಮೂಳೆ ಕಟ್ ಮಾಡೋದಕ್ಕೆ ಅಥವಾ ಇಂಪ್ಲಾಂಟ್ ಪೊಸಿಷನ್ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ವಿ. ಅದು ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಪೇಷಂಟ್ಗೂ ಒಂದೇ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ತಾ ಇದ್ವಿ. ಸೊ ಎಲ್ಲ ಪೇಷಂಟ್ ಮೂಳೆ ಒಂದೇ ಥರ ಇರಲ್ಲ, ಎಲ್ಲ ಪೇಷಂಟ್ ಜಾಯಿಂಟ್ ಒಂದೇ ಥರ ಸೌದೋಗಿರಲ್ಲ, ಒಬ್ಬೊಬ್ರದ್ದು ಒಂಥರ ಸೌದೋಗಿರುತ್ತೆ. ಒಂದೇ ಟೈಮಲ್ಲಿ ಯಾರೂ ಬರೋದಿಲ್ಲ, ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಬಂದು ಸರ್ಜರಿ ಮಾಡಿಸ್ಕೊತಾರೆ. ಹಾಗಿರುವಾಗ ಒಂದೇ ಥರ ಸರ್ಜರಿ ಮಾಡೋದು ಎಲ್ಲ ಪೇಷಂಟ್ಗೆ ಇದುವರೆಗೂ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಆದರೆ ಅದು ಕರೆಕ್ಟಾಗಿ ಅಷ್ಟು ಕಂಪ್ಲೀಟ್ ಅಂತ ಹೇಳೋಕ್ಕಾಗಲ್ಲ. ಹಾಗಿರುವಾಗ ಈ ಹೊಸ ರೋಬೋಟಿಕ್ ತಂತ್ರಜ್ಞಾನ ಉಪಯೋಗಿಸಿ ರಿಪ್ಲೇಸ್ಮೆಂಟ್ ಮಾಡಿದರೆ, ಅಂದರೆ ಮಂಡಿ ಬದಲಾವಣೆ ಮಾಡೋದ್ರಿಂದ ಅದು ಒಂದೊಂದು ಪ್ರತಿಯೊಂದು ಪೇಷಂಟಿಗೆ, ಅಂದರೆ ಪೇಷಂಟ್ ಸ್ಪೆಸಿಫಿಕ್ ಅಂತೀವಿ, ಆ ಪೇಷಂಟ್ ಹೇಗೆ ನೀ ಜಾಯಿಂಟ್ ಇರುತ್ತೋ ಅದ್ರ ಪ್ರಕಾರನೇ ನಮಗೆ ಸರ್ಜರಿ ಮಾಡ್ಬೋದು. ಸೊ ಹಾಗಾಗಿ ಪೇಷಂಟ್ ಕಂಫರ್ಟ್ಗೋಸ್ಕರ ತುಂಬಾ ಅನುಕೂಲ ಆಗುತ್ತೆ. ಒಳ್ಳೆಯ ಸರ್ಜರಿ ಮಾಡೋ ಪ್ರಕಾರ ಅವ್ರಿಗೆ ಅಥವಾ ಫಂಕ್ಷನಲ್ಲಿ ಮುಂದೆ ಅಂದರೆ ಅವರು ನಡಿಬೇಕಾದ್ರೆ ಅವ್ರಿಗೆ ಕಂಫರ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ರೋಬೋಟಿಕ್ ತಂತ್ರಜ್ಞಾನ ಉಪಯೋಗಿಸಿ ಮಾಡಿದರೆ. ಸೊ ಇದನ್ನು ಮಾಡೋದು ಹೇಗೆ ಅಂದರೆ ಅದು ನಾವು ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇರುತ್ತೆ. ಸೊ ಅದ್ರ ಮುಖಾಂತರ ನಾವು ಮಾಡಬೇಕಾದ್ರೆ ಇದು ರಿಯಲ್ ಟೈಮ್ ಇಮೇಜ್ ಅಂತಂದರೆ ನಮಗೆ 3D ಮಾಡೆಲ್ ಕೊಡುತ್ತೆ ಅದು ನಮಗೆ. ಸೊ ಪೇಷಂಟ್ನ ಮಂಡಿ ಅಥವಾ ಮೂಳೆ ಅದನ್ನು ನಾವು ಮ್ಯಾಪಿಂಗ್ ಮಾಡಿ ಅದಕ್ಕೆ ಫೀಡಿಂಗ್ ಕೊಟ್ಟರೆ ಅದು ನಮ್ಮ ಮಂಡಿ ಹೇಗೆ ಕಾಣಿಸುತ್ತೋ ಹಾಗೆ 3D ಇಮೇಜ್ ಕೊಡುತ್ತೆ. ಸೊ ಅದ್ರ ಪ್ರಕಾರ ನಾವು ಅದನ್ನು ನೀ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಅಡ್ವಾಂಟೇಜಸ್ ಏನಿದೆ, ಬೆನಿಫಿಟ್ಸ್ ಅನ್ನೋದು ತುಂಬ ಜನ ನೋಡ್ತಾರೆ. ಇದರಲ್ಲಿ ಅಡ್ವಾಂಟೇಜಸ್ ಒಂದೇನೆಂದರೆ ನಮಗೆ ಕ್ಲಿಯರಾಗಿ ಪ್ಲ್ಯಾನ್ ಮಾಡ್ಬೋದು. ನಾವು ಸರ್ಜರಿ ಮಾಡುವ ಮುಂಚೆನೇ ಮಾಡೆಲಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಈ ಟೈಪ್ ಸರ್ಜರಿ ಮಾಡಿದರೆ ಸರ್ಜರಿ ಆದಮೇಲೆ ಹಿಂಗಿರುತ್ತೆ. ಸೊ ಅದು ಪ್ಲ್ಯಾನಿಂಗ್ ನಮ್ಗೆ ಭಾಳ ಇಂಪಾರ್ಟೆಂಟು. ಏಕೆಂದರೆ ನಮ್ಗೆ ಗೊತ್ತಾಗುತ್ತೆ ಸರ್ಜರಿ ಮಾಡಿದ ಮೇಲೆ ಜಾಯಿಂಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಏಕೆಂದರೆ ಸಾಕಷ್ಟು ಸತಿ ನಾವು ಸರ್ಜರಿ ಮಾಡಿದ ಮೇಲೆ ನಮಗೆ ಅಯ್ಯೋ ಹಿಂಗೆ ಮಾಡ್ಬೋದಿತ್ತು, ಇಲ್ಲಾಂದರೆ ಹಂಗೆ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ಕೆಲವು ಸತಿ. ಸೊ ಅದೊಂದು ಹ್ಯೂಮನ್ ಎರರ್ ಅಂತ ಸರ್ಜರೀಸಲ್ಲಿ ಇದ್ದೇ ಇರುತ್ತೆ. ಸೊ ಆ ಹ್ಯೂಮನ್ ಎರರು ಇದರಲ್ಲಿ ಕಡಿಮೆ ಆಗುತ್ತೆ. ಅದು ಭಾಳ ಭಾಳ ಇಂಪಾರ್ಟೆಂಟು.
ಇನ್ನೊಂದು ಏನಂದರೆ ಆ್ಯಕ್ಯುರಸಿ, ನಮ್ಮ ಸರ್ಜರಿ ಮಾಡುವ ಆ್ಯಕ್ಯುರಸಿ ಕನ್ವೆನ್ಷನಲ್ ಸರ್ಜರೀಸಿಂದ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಮಚ್ ಬೆಟರ್ ಆಗಿರುತ್ತೆ. ಬಟ್ ಅದರಿಂದ ಪೇಷಂಟಿಗೆ ಬೆನಿಫಿಟ್ ಡೆಫಿನೆಟ್ಲಿ ಸಿಗುತ್ತೆ. ಲಾಂಗ್ ಟರ್ಮಲ್ಲಿ ನಾವು ನೋಡಬೇಕು. ಈಗ ಈ ಸರ್ಜರಿ ಭಾಳ ವರ್ಷದಿಂದ ಇಲ್ಲ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬರ್ತಾ ಬರ್ತಾ ಫ್ಯೂಚರಲ್ಲಿ ನಮ್ಗೆ ಗೊತ್ತಾಗುತ್ತೆ ಪೇಷಂಟಿಗೆ ಲಾಂಗ್ ಟರ್ಮಲ್ಲಿ ಎಂಥದ್ದು ಬೆನಿಫಿಟ್ ಸಿಗ್ತಾ ಇದೆ ಅದರಿಂದ. ಈ ಮಾಡೆಲ್ ಮೂಲಕ ತೋರಿಸ್ಬೋದಾ ಯಾವ ರೀತಿ ಇದು ಆಪರೇಷನ್ ಆದ ನಂತರದಲ್ಲಿ ಹೇಗಿರುತ್ತೆ, ಮಂಡಿಯ ಚಿಪ್ಪಿನ ರಚನೆ ಹೇಗಿರುತ್ತೆ? ಸೌದೋದಾಗ ಈ ಥರ ಕಾಣಿಸುತ್ತೆ. ಇಲ್ಲಿ ಮೂಳೆ ರೆಡ್ ಕಲರ್ ಮಾರ್ಕ್ ಮಾಡೋದಂದ್ರೆ ಸೌದೋಗಿರೋ ಪಾರ್ಟು, ಇಲ್ಲ ಅಂದರೆ ಬ್ಲೂ ಆಗಿರೋದೆಲ್ಲ ಕಾರ್ಟ್ಲೇಜ್ ನಾರ್ಮಲ್ ಆಗಿರುತ್ತೆ. ಸೌದೋದಾಗ ಇದೆಲ್ಲ ರಫ್ ಆಗಿಬಿಟ್ಟು ಮೂಳೆ ಕಾಣಿಸ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅಂತ ಎರಡು ಕಡೆ ಸೌದೋದಾಗ ಮೂಳೆ ಎಲ್ಲ ಹೊಸ ಮೂಳೆ ಎಲ್ಲ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಆರ್ಥ್ರೈಟಿಕ್ ಸ್ಟೇಜಸ್ ಅಂತೀವಿ. ಯಾವ ಸ್ಟೇಜಲ್ಲಿ ಪೇಷಂಟ್ಗೆ ತುಂಬ ನೋವಾಗಿ ನಡೆಯೋಕ್ಕಾಗದೆ ತುಂಬ ಕಷ್ಟಪಟ್ಟು ದಿನ ಕೆಲಸ ಮಾಡ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ಸೊ ಸರ್ಜರಿ ಮಾಡಿದ ನಂತರ ಹೇಗೆ ಕಾಣಿಸುತ್ತೆ ಅಂದರೆ ಈ ಥರ, ಇದು ತೊಡೆ ಭಾಗ, ಇದು ಕಾಲು ಭಾಗ, ಇದು ಇಂಪ್ಲಾಂಟ್ ಅಂತೀವಿ, ಏನು ಅದು ಇಂಪ್ಲಾಂಟು, ಮೆಟಲ್ ಇಂಪ್ಲಾಂಟ್ ಇರುತ್ತೆ. ಇದು ಕೆಳಗಡೆ ಮೆಟಲ್ ಪಾರ್ಟ್ ಇರುತ್ತೆ, ಮಧ್ಯದಲ್ಲಿ ಪ್ಲಾಸ್ಟಿಕ್ ಅನ್ನೋ ಒಂದು ಇದಿರುತ್ತೆ, ಕಾಂಪೋನೆಂಟ್ ಇರುತ್ತೆ. ಸೊ ಮೂಮೆಂಟ್ ಮಾಡಬೇಕಾದ್ರೆ ಯಾವಾಗ ಮೂಳೆ ಟಚ್ ಆಗೋದಿಲ್ವೋ ಆವಾಗ ಅವ್ರಿಗೆ ಫ್ರೀಯಾಗಿ ಪೇಯ್ನ್ ಫ್ರೀ ಮೂಮೆಂಟ್ ಅಂದರೆ ನೋವಿಲ್ದಿರ್ತಕ್ಕಂಥ ಮೂಮೆಂಟ್ಸ್ ಬರುತ್ತೆ. ಸೊ ಅದು ಮ್ಯಾಕ್ಸಿಮಮ್ ಪರ್ಟಿಕ್ಯುಲರ್ ರೇಂಜ್ ಆಗಿ ಮೂಮೆಂಟ್ಸ್ವರೆಗೂ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಹಾಗೆ ನೋವಿರೋದಿಲ್ಲ. ಮತ್ತು ಇನ್ನೊಂದಂದರೆ ಆರ್ಥ್ರೈಟಿಸ್ ಆಗೋ ಒಳವಾಗಿಬಿಟ್ಟಿರುತ್ತೆ ಕಾಲು. ಕೆಲವರು ನೋಡಿರ್ಬೋದು, ತುಂಬಾ ವಯಸ್ಸಾಗಿರೋರು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ತೂಗಿಸ್ಕೊಂಡು ಆ ಕಡೆ ತೂಕೊಂಡು ಈ ಕಡೆ ತೂಕೊಂಡು, ಯಾಕಂದರೆ ಒಳವಾಗಿಬಿಟ್ಟಿರುತ್ತೆ. ಅದು ನೇರ ಆಗುತ್ತೆ. ಆ ನೇರ ಆಗೋದನ್ನು ಈ ರೋಬೋಟಿಕ್ ತಂತ್ರಜ್ಞಾನ ಉಪಯೋಗಿಸಿದ್ರೆ ಪರ್ಫೆಕ್ಟಾಗಿ ಝೀರೋ ಅಲೈನ್ಮೆಂಟ್ ತರ್ಬೋದು ನಾವು. ಸೊ ಈ ಕಡೆ ಬೆಂಡಿದ್ರೆ ಆ ಕಡೆ ಬೆಂಡಿದ್ದೀರ. ನಾರ್ಮಲ್ ಆಗಿ ಏನಂದರೆ ಸ್ಟ್ಯಾಂಡರ್ಡ್ ಆಗಿ ಹೇಳೋದೇನೆಂದರೆ ಅಪ್ ಟು 3 ಡಿಗ್ರಿವರೆಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ. ಆದರೆ ಸಾಧಾರಣ ಸರ್ಜರಿ ಮಾಡುವಾಗ ಆ 3 ಡಿಗ್ರಿ ಇದೆಯಾ ಇಲ್ವಾ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಇಮ್ಯಾಜಿನ್ ಮಾಡಿಕೊಂಡು ಅಥವಾ ಎಕ್ಸ್ಪೀರಿಯನ್ಸ್ ಮೇಲೂ ಮಾಡ್ತಿದ್ದೀವಿ ಇಷ್ಟು ದಿವಸದಿಂದ. ರೋಬೋಟಿಕ್ ತಂತ್ರಜ್ಞಾನ ಉಪಯೋಗಿಸೋದ್ರಿಂದ ಆ 3 ಡಿಗ್ರಿ ಒಳಗಡೆನ ನಾವು ಅದನ್ನು ಸೆಟ್ ಮಾಡಿ ಇದು ಮಾಡ್ಬೋದು. ಆವಾಗ ಅದರದ್ದು ಪರ್ಫೆಕ್ಟಾಗಿ ಅಕ್ಯುರೇಸಿ ಅನ್ನೋದು ಬಂದೇ ಬರುತ್ತೆ. ಓಕೆ ರಾಹುಲ್, ಏಕೆಂದರೆ ಯಾವ ಸ್ಟೇಜಲ್ಲಿ ರೋಗಿ ಆಪರೇಷನ್ ಮೊರೆ ಹೋಗಬೇಕಾಗತ್ತೆ? ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಅರ್ಲಿ ಸ್ಟೇಜಸಲ್ಲಿ ನಾವು ನೋಡಿದರೆ ಪೇಷಂಟ್ಸ್ ಜನರಿಗೆ ಯೂಶಲಿ ಅಷ್ಟೊಂದು ತೊಂದರೆ ಇರೋದಿಲ್ಲ. ಅವ್ರ ರೂಟೀನ್ ಕೆಲಸಗಳು ಆರಾಮಾಗಿ ಮಾಡ್ಬೋದು, ಒಂದೊಂದು ವೇಳೆ ಅವ್ರಿಗೆ ನೋವು ಆಗ್ಬೋದು. ಸೊ ಆ ಸ್ಟೇಜಲ್ಲಿ ನಾವು ಸರ್ಜರಿ ಯೂಶಲಿ ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಪೇಷಂಟ್ಸಿಗೆ ಅಷ್ಟೊಂದು ನೋವು ಆಗಲ್ಲ. ಸೊ ಅವ್ರಿಗೆ ಜಾಸ್ತಿ ನೋವಿಲ್ಲ ಅಂದರೆ ಸರ್ಜರಿ ಮಾಡೋದು ಏನು ಅವ್ರಿಗೆ ಪ್ರಯೋಜನವೇ ಇಲ್ಲ. ಸೊ ಇದೆಲ್ಲ ನಾವು ಮಾಡರೇಟ್ ಟು ಲೇಟ್ ಸ್ಟೇಜಸಲ್ಲಿ ಮಾಡಿದ್ರೇ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಯಾವಾಗ ಅವ್ರ ರುಟೀನ್ ಆ್ಯಕ್ಟಿವಿಟೀಸಲ್ಲಿ ಅವ್ರು ಕಷ್ಟ ಆಗ್ತಾ ಇದೆ, ಚೇರಿಂದ ಏಳುವಾಗ ಕಷ್ಟ ಆಗ್ತಿರುವಾಗ, ಇಲ್ಲಾಂದರೆ ಮೆಟ್ಲು ಹತ್ತುವಾಗ ಅವ್ರಿಗೆ ನೋವು ಆಗ್ತಾ ಇದೆ, ಇಲ್ಲಾಂದರೆ ಸ್ವಲ್ಪ ದೂರ ನಡೆದ್ರೇ ಅವ್ರಿಗೆ ಕಷ್ಟ ಆಗುತ್ತೆ, ರುಟೀನ್ ಮನೆ ಒಳಗೆ ಓಡಾಡೋಕೆ ಕಷ್ಟ ಆಗ್ತಾ ಇದೆ, ಇವರಿಗೆ ರಿಪ್ಲೇಸ್ಮೆಂಟಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಟೈಮಿಂಗ್, ನಾವು ಯಾವ ಸ್ಟೇಜಲ್ಲಿ ಸರ್ಜರಿ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್. ಪೇಷಂಟನ್ನು ಚೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಓಕೆ, ಜೊತೆಗೆ ಈ ಮಂಡಿ ಚಿಪ್ಪಿನ ಮೂಳೆ ಸವೆತಕ್ಕೆ ಪ್ರಮುಖ ಕಾರಣಗಳೇನು? ಅಂದರೆ ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಆಗ್ತಿರೋದಾ, ಅಥವಾ ಓವರ್ ವೇಟಾ, ಅಥವಾ ಹೆರಿಡಿಟಿಯಿಂದ ಬರೋದಾ? ಏನು ಕಾರಣ? ಇದರಲ್ಲಿ ಒಂದು ಕಾರಣದಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ತೀವಿ. ಸೊ ಕೆಲವರಿಗೆ ಡೆಫಿನೆಟ್ಲಿ ಹೆರಿಡಿಟಿ ಜೆನೆಟಿಕ್ಸಿಂದ ಆಗುತ್ತೆ. ಸೊ ಪೇರೆಂಟ್ಸಿಗೆ ಇಲ್ಲಾಂದರೆ ಅಣ್ಣ ತಮ್ಮಂದಿರಿಗೆ ಇದ್ದರೆ ಇರಬಹುದು. ಇನ್ನೊಂದು, ನಾವು ಜಾಸ್ತಿ ಕೆಳಗೆ ಕೂತ್ಕೊಳ್ಳೋದು, ಚಕ್ಕಲ್ ಬಕ್ಕಲ್ ಹಾಕೋದು, ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ಅಂಥವರಿಗೆ ಚಾನ್ಸಸ್ ಜಾಸ್ತಿ. ಹಾಗೇ ಆಗತ್ತಂತ ಹೇಳೋಕ್ಕಾಗಲ್ಲ, ಬಟ್ ಚಾನ್ಸಸ್ ಜಾಸ್ತಿ. ಡೆಫಿನೆಟ್ಲಿ ವೇಟಿಗೆ ಡೈರೆಕ್ಟಾಗಿ ಕನೆಕ್ಷನ್ ಇರುತ್ತೆ. ಓವರ್ ವೇಟ್ ಇರೋರಿಗೆ ತೊಂದರೆ ಸ್ವಲ್ಪ ಬೇಗ ಬರ್ಬೋದು, ಬಂದರೂ ಸ್ವಲ್ಪ ಜಾಸ್ತಿ ಆರ್ಥ್ರೈಟಿಸ್ ಥರ ಬರ್ಬೋದು. ಇನ್ನೊಂದು, ಮೂಳೆ ಎಷ್ಟು ಗಟ್ಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಸ್ಟಿಯೋಪೊರೋಸಿಸ್ ಯಾರಿಗೆ ಇರುತ್ತೆ ಅವ್ರಿಗೆ ಮೇ ಬಿ ಸ್ವಲ್ಪ ಬೇಗ ಬರ್ಬೋದು, ಬಂದಾಗ ಸ್ವಲ್ಪ ಸಿವಿಯರ್ ಆಗಿ ಆರ್ಥ್ರೈಟಿಸ್ ಬರ್ಬೋದು. ಓಕೆ, ಇನ್ನು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ ರೋಬೋಟಿಕ್ ಸರ್ಜರಿಗೆ ಸಂಬಂಧಪಟ್ಟಂತೆ. ಇದನ್ನು ಹೊರತುಪಡಿಸಿದಂತೆ ಬೇರೆ ಬೇರೆ ಯಾವ ಸರ್ಜರಿ ರೋಬೋಟಿಕ್ ಯೂಸ್ ಮಾಡಬಹುದು? ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲ ಈಗ ಇಷ್ಟೊತ್ತು ಮಾತಾಡಿದ್ದು ಟೋಟಲ್ ನೀ ರಿಪ್ಲೇಸ್ಮೆಂಟ್, ಕಂಪ್ಲೀಟಾಗಿ ಸೌದೋದಾಗ ಮಾಡೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಅದು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ. ಯಾಕೆ ಈ ರೋಬೋಟಿಕ್ ವಿಷಯಕ್ಕೆ ಬಂದಾಗ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತಂದಾಗ ಈ ಥರ ಸೌದೋಗಿದಾಗ ಒಂದು ಕಡೆ ಮಾತ್ರ ಸೌದೋಗುತ್ತೆ, ಅದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿರುತ್ತೆ. ಸೊ ತುಂಬ ಕೆಲವು ವಯಸ್ಸಾಗಿರೋರು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿದ್ದರೆ ಸೊ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಷ್ಟು ಸೌದೋಗಿರೋ ಭಾಗ ಮಾತ್ರ ಬದಲಾವಣೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ.
ಅವ್ರಿಗೆ. ಯಾಕಂದರೆ ಅವ್ರಿಗೆ ಅದರ್ ಬೇರೆ ಅಂದರೆ ಮಸಲ್ಸ್ ಎಲ್ಲನೂ ನಾರ್ಮಲಾಗಿ ಇರ್ತವೆ, ಏನೂ ತುಂಬ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಿರುವಾಗ ಅವ್ರಿಗೆ ಮೆಕ್ಯಾನಿಸಮ್ ಅಂದರೆ ನೀ ಮೂಮೆಂಟ್ ಆಗುತ್ತಲ್ಲ, ಸೊ ದಟ್ಸ್ ಬಯೋ ಮೆಕ್ಯಾನಿಸಮ್ ಅಂತೀವಿ, ಅದು ನಾರ್ಮಲ್ ಆಗಿ ವಾಪಸ್ ಬರುತ್ತೆ. ಆಗಿರುವಾಗ ಅವ್ರ ಆಕ್ಟಿವಿಟೀಸ್ ಲೆವೆಲು ತುಂಬಾ ಚೆನ್ನಾಗಿರುತ್ತೆ, ಮೊದಲ ಥರ ಇರುತ್ತೆ. ಆರ್ಥ್ರೈಟಿಸ್ ಸ್ಟೇಜ್ಗಿಂತ ಮುಂಚೆ ಹೇಗಿತ್ತು ಹಾಗೆ ಇರುತ್ತೆ. ಅದು ಅಲ್ದಿರ ಅವ್ರಿಗೆ ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತಾರೆ, ಸರ್ಜರಿ ಆಗಿದೆ ಅನ್ನೋದೇ ಮರ್ತೋಗಿರ್ತಾರೆ. ಸೊ ಅಷ್ಟು ನಾರ್ಮಲಾಗಿ ಆಗುತ್ತೆ. ಅಂಥ ಟೈಮಲ್ಲಿ ರೋಬೋಟಿಕ್ ತಂತ್ರಜ್ಞಾನ ತುಂಬಾ ಸಹಾಯ ಮಾಡುತ್ತೆ. ಯಾಕೆಂದರೆ ಇದು ಸಣ್ಣ ವೇರಿಯೇಷನ್ ಅಂದರೆ ಬದಲಾವಣೆಯಲ್ಲಿ, ಆ ಅಲೈನ್ಮೆಂಟ್ ಬದಲಾವಣೆಯಲ್ಲಿ ಶುರುವಾಗುವಂಥ ಪ್ರಾಬ್ಲಮ್ ಇದು. ಒಂದು ಕಡೆ ಮಾತ್ರ ಸೌದೋಗುತ್ತೆ, ಭಾರ ಎಲ್ಲ ಒಂದು ಕಡೆ ಶಿಫ್ಟ್ ಆಗುತ್ತೆ, ಆವಾಗ ಒಂದು ಕಡೆ ಮಾತ್ರ ಸೌದೋಗುತ್ತೆ. ಅಂಥ ಟೈಮಲ್ಲಿ ವಾಪಸ್ ನಾವು ಭಾರನ ಅದನ್ನು ಆಫ್ಲೋಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗಂತ ನಾವು ಜಾಸ್ತಿ ಮಾಡಿದ್ರೆ ಆ ಕಡೆ ಸೌದೋಗಕ್ಕೆ ಶುರುವಾಗುತ್ತೆ. ಸೊ ಅದರದ್ದು ಯೂನಿಕಾಂಡಲರ್ ಅಂದರೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ತೊಂದರೆ ಆಗ್ತಾಯಿದೆ ಅಂತಂದರೆ ಅವ್ರಿಗೆ ಇನ್ನೊಂದು ಕಡೆ ಸೌದೋಗೋ ಚಾನ್ಸ್ ಇರುತ್ತೆ. ಆ ಟೈಮಲ್ಲಿ ಅದನ್ನು ಪರ್ಫೆಕ್ಟಾಗಿ ಅಲೈನ್ಮೆಂಟ್ ಮಾಡಿ ಕೂರಿಸೋದು ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಿರುವಾಗ ರೋಬೋಟಿಕ್ ತಂತ್ರಜ್ಞಾನ ನಮಗೆ ನಾನು ಆಗಲೇ ಹೇಳಿದಂಗೆ 0 ಡಿಗ್ರಿ 1 ಡಿಗ್ರಿ 2 ಡಿಗ್ರಿ ಅದನ್ನು ನಾವು ಮೆಜರ್ಮೆಂಟ್ ಕಣ್ಣಿಂದ ನೋಡ್ಬೋದು ಅದರ ಸಿಸ್ಟಮ್ ಕೊಡೋದ್ರಿಂದ. ಸೊ ಅದೊಂದು ಸರ್ಜರಿ. ಯಾವ ಏಜ್ ಗ್ರೂಪ್ ಅವ್ರು ಮೊರೆ ಹೋಗ್ಬೋದು ಅಂತೀರಿ? ಈಗ ಇರುವ ಸ್ಟಡೀಸ್ ಪ್ರಕಾರ ಅಂದರೆ ಯಾರು ಚೆನ್ನಾಗಿ ಬೆನಿಫಿಟ್ ತೊಗೊತಾರೆ ಅಂದರೆ ಈ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಸ್ವಲ್ಪ ಏಜ್ ಆಗಿರೋರು, ಅಂದರೆ 65ರಿಂದ ಮೇಲಕ್ಕೆ, ಕೆಲವು ತುಂಬಾ ಡಿಫಾರ್ಮಿಟಿ ಅಂದರೆ ಬೆಂಡ್ ಆಗದೆ ಇರ್ತಕ್ಕಂಥವ್ರು, ಒಂದು ಪರ್ಟಿಕ್ಯುಲರ್ ಡಿಗ್ರಿ 15 ಡಿಗ್ರಿಗಿಂತ ಜಾಸ್ತಿ ಬೆಂಡ್ ಆಗಿರಬಾರ್ದು, ಅಥವಾ ಅವ್ರಿಗೆ ಮೂಮೆಂಟ್ಸು ಆಲ್ಮೋಸ್ಟ್ ನಿಯರಾಗಿ ಫುಲ್ ಇರಬೇಕು ಮೂಮೆಂಟ್ಸು. ಹಾಗೆ ಮತ್ತು ಅವ್ರ ಆ್ಯಕ್ಟಿವಿಟಿ ಲೆವೆಲ್ಲು, ಸೊ ತುಂಬಾ ಆ್ಯಕ್ಟಿವ್ ಆಗಿರೋ ಪರ್ಸನ್ನು. ಸೊ ಹಾಗೆ ಅಂಥವ್ರಿಗೆ ಈ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅವರು ಈ ಇಂಡಿಕೇಷನ್ಸ್ ಅಂತ ಅದರಲ್ಲಿ ಫಿಟ್ ಆದರೆ ಅವ್ರು ಮಾಡೋದ್ರಿಂದ ತುಂಬಾ ಅವ್ರು ನಿಯರ್ ನಾರ್ಮಲ್ ಲೈಫ್ ಅಂತ ಹೇಳ್ಬೋದು. ಹಾಗೆ ವಾಪಸ್ ಬರ್ತಾರೆ ಅವ್ರ ಆ್ಯಕ್ಟಿವಿಟೀಸ್. ಓಕೆ, ಅಂದರೆ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಳುತ್ತೆ, ಎಷ್ಟು ಗಂಟೆಗಳ? ಸಾಧಾರಣವಾಗಿ ಇದು ಮಾಮೂಲಿಯಾಗಿ ಏನು ನೀ ರಿಪ್ಲೇಸ್ಮೆಂಟ್ ಅಂತೀವಲ್ಲ, ಅದು ಅದರದ್ದು ಲೈಫು ನಾವು ಈ ಪೇಷಂಟ್ಗೆ ಇಷ್ಟೇ ಬರುತ್ತೆ ಅಂತ ಹೇಳೋಲ್ಲ, 20ರಿಂದ 25 ವರ್ಷವರೆಗೂ ಬರ್ಬೋದು. ಆದರೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟು ಈಗಿರೋ ಸ್ಟಡೀಸ್ ಪ್ರಕಾರ ಅಪ್ ಟು 15 ಇಯರ್ಸ್ ಪ್ಲಸ್ವರೆಗೂ ಚೆನ್ನಾಗಿ ಬಂದಿದೆ. ಆದರೆ ಈ ತಂತ್ರಜ್ಞಾನ ಅಳವಡಿಸಿದ್ರೆ ಇನ್ನೂ ಜಾಸ್ತಿ ಬರುವ ಅನ್ನೋದು ನಮ್ಮ ಉದ್ದೇಶ. ಈಗ ನಾವು ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಟ್ರೀಟ್ಮೆಂಟ್ಗೆ ಮೊರೆ ಹೋಗ್ತೀವಿ ಅಂದರೆ ಸ್ವಲ್ಪ ಹೆದರಿಕೆ ಅಂಜಿಕೆ ಎಲ್ಲ ಇರುತ್ತೆ. ಯಾವ ರೀತಿ ನಡೆಯುತ್ತೆ ಈ ಪ್ರೊಸೀಜರ್? ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ? ಸೊ ಯೂಶಲಿ ಪೇಷಂಟನ್ನು ಹಾಸ್ಪಿಟಲಲ್ಲಿ 3 ಇಲ್ಲಾಂದರೆ 4 ದಿವಸ ಇರಬೇಕಾಗತ್ತೆ. ಸೊ ನಾವೆಲ್ಲ ಟೆಸ್ಟ್ಸ್ ಎಲ್ಲ ಮಾಡಿ ರಿಸ್ಕ್ ಎಲ್ಲ ನೋಡಿಬಿಟ್ಟು ಅಕಾರ್ಡಿಂಗ್ಲಿ ನಾವು ಸರ್ಜರಿಗೆ ಪ್ಲ್ಯಾನ್ ಮಾಡ್ತೀವಿ. ಸರ್ಜರಿ ಆದಮೇಲೆ ಯೂಶಲಿ ಬೆಳಗ್ಗೆ ನಾವು ಆಪ್ರೇಷನ್ ಮಾಡಿದರೆ ಸಾಯಂಕಾಲ ಟೈಮಲ್ಲಿ ಪೇಷಂಟ್ ಕಂಫರ್ಟೇಬಲ್ ಇದ್ದಾಗ ಅಂದರೆ ನಿಂತ್ಕೊಳ್ಳೋದು, ಮೇ ಬಿ 1-2 ಹೆಜ್ಜೆ ಇಡೋದು ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಡೇಯಿಂದ ವಾಶ್ರೂಮ್ ಹೋಗೋದು ಪೇಷಂಟ್ ಸ್ಟಾರ್ಟ್ ಮಾಡ್ಬೋದು. 3ನೇ ದಿವಸದಿಂದ ಪೇಷಂಟ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಸಿಗುತ್ತೆ, ಇಲ್ಲ ನಾನು ವಾಕರಲ್ಲಿ ಓಡಾಡ್ಬೋದು ಅಂತ. ಸೊ ಪೇಷಂಟ್ ಕಂಫರ್ಟೇಬಲ್ ಇದ್ದರೆ 3ನೇ ದಿವಸ ನಾವು ಮನೆಗೆ ಕಳಿಸ್ತೀವಿ. ಅದು ರಿಕವರಿ ನೋಡಿದರೆ ಅರೌಂಡ್ 4 to 5 ವೀಕ್ಸಲ್ಲಿ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂದಿರುತ್ತೆ. ಸೊ ಪೇಷಂಟ್ ಮನೆ ಒಳಗೆ ಓಡಾಡೋದು, ವಾಕರ್ ಇಟ್ಕೊಂಡಿಲ್ಲ ಅಂದರೆ ಸ್ಟಿಕ್ ಇಟ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗಿ ಊಟ ಮಾಡೋದು, ವಾಶ್ರೂಮಿಗೆ ಹೋಗೋದು ಸ್ಟಾರ್ಟ್ ಮಾಡ್ತಾರೆ. ಮನೆಯಲ್ಲೇ ಓಡಾಡೋದು 10 to 15 ಮಿನಿಟ್ಸ್ ಅಷ್ಟು ಮಾಡ್ಬೋದು. 3 months 2 to 3 months ಬೇಕು ಅಂದರೆ ಚೆನ್ನಾಗಿ ರಿಕವರಿ ಆಗೋಕ್ಕೆ. ಸ್ಟಿಕ್ಕು ಬಿಡ್ಬೋದು ಆ ಟೈಮಲ್ಲಿ, ಸೋಷಲಿ ಹೊರಗಡೆ ಹೋಗೋದು ಅದೆಲ್ಲ ಆವಾಗ ಸ್ಟಾರ್ಟ್ ಮಾಡ್ಬೋದು. ಶಿವಾರೆಡ್ಡಿ ಅವರೇ, ನಾವಾಗಲೇ ಮಾತನಾಡ್ತಾ ಇದ್ವಿ, ಸರ್ಜರಿಯ ನಂತರ ಯಾವ ರೀತಿ ಇರಬೇಕು ಲೈಫ್ ಸ್ಟೈಲ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರಿಕವರಿ ಸ್ಟೇಜಸ್ಸನ್ನು ನೋಡೋದಾದರೆ ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ರಿಕವರಿ ಸ್ಟೇಜಸ್ಸು ಸಾಧಾರಣವಾಗಿ ನೀ ರಿಪ್ಲೇಸ್ಮೆಂಟಲ್ಲೇ ಒಳ್ಳೆ ರಿಕವರಿ ಸ್ಟೇಜ್ ಇದೆ. ಅಂದರೆ ಎಷ್ಟು ದಿನಗಳ ಕಾಲ ಆದಮೇಲೆ ಡಾಕ್ಟರ್ ರಾಹುಲ್ ಹೇಳಿದಾಗೆ ಸುಮಾರು 6 ವಾರಗಳ ನಂತರ ಆರಾಮಾಗಿ ಓಡಾಡ್ಕೊಳ್ಬೋದು. ಆದರೆ ನಾವು ಈಗ ಈ ತಂತ್ರಜ್ಞಾನ ಅಳವಡಿಸೋದ್ರಿಂದ ರಿಕವರಿ ಸ್ವಲ್ಪ ಬೇಗನೆ ಇರುತ್ತೆ ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ. ಕಾರಣಗಳೇನೆಂದರೆ ಅದು ಸಾಫ್ಟ್ ಟಿಶ್ಯೂ ಅಂದರೆ ಸುತ್ತಲ ಇರೋ ಮಸಲ್ಸ್ ಆಗಲಿ ಲಿಗಮೆಂಟ್ಸ್ ಆಗಲಿ ಡ್ಯಾಮೇಜಸ್ ಆಗೋದಿಲ್ಲ. ಕಾರಣ ಅದು ಕೊಡುವಂಥ ಮಾಹಿತಿ, ನಾವು ಅದಕ್ಕೆ ಫೀಡ್ ಮಾಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಅದು ಮೂಳೆಯನ್ನು ಬಿಟ್ಟು ಬೇರೆ ಎಲ್ಲೂ ಕಟ್ ಮಾಡೋದಿಲ್ಲ. ಅದು ಅಷ್ಟು ಪ್ರಿಸೈಸ್ ಆಗಿ ಮಾಡ್ತಕ್ಕಂಥ ತಂತ್ರಜ್ಞಾನ ಇದು. ಹಾಗಿರುವಾಗ ಯಾವ ಮಸಲ್ಸೇ ಆಗಲಿ ಡ್ಯಾಮೇಜ್ ಆಗೋದಿಲ್ಲ, ಅಥವಾ ಕಾಂಪ್ಲಿಕೇಶನ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅವ್ರಿಗೆ. ನಾನು ಹೇಳಿದ ಪ್ರಕಾರ ಅದರ ಅಲೈನ್ಮೆಂಟ್ ಆಗಲಿ. ಇನ್ನೊಂದು ಲಿಗಮೆಂಟ್ ಬ್ಯಾಲೆನ್ಸಿಂಗ್ ಅಂತೀವಿ, ಅಂದರೆ ಮಸಲ್ಸು ಸುತ್ತಲೂ ಮಂಡಿ ಆಚೆ ಈಚೆಗಡೆ ಮುಂದೆ ಹಿಂದುಗಡೆ ಮಸಲ್ಸು ಲಿಗಮೆಂಟ್ಸ್ ನಿಂತಿರ್ತವೆ. ಈ ನೀ ರಿಪ್ಲೇಸ್ಮೆಂಟ್ ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ 2 ಕಡೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು.
ನಾನು ಹೇಳಿದಾಗೆ ಈ ಕಡೆ ಇದು ಲಿಗಮೆಂಟ್ ಅಂತ ಹೇಳ್ಬೋದು, ಈ ಕಡೆ ಲಿಗಮೆಂಟ್ ಅಂತ ಇರುತ್ತೆ. ಇದು ಇನ್ನರ್ ಸೈಡ್, ಇದು ಔಟರ್ ಸೈಡು. ಇವೆರಡು ಬ್ಯಾಲೆನ್ಸ್ ಮಾಡಿದ್ರೇ ಕರೆಕ್ಟಾಗಿ ವರ್ಕ್ ಆಗೋದು, ಮತ್ತು ಮೂಮೆಂಟ್ಸ್ ಕರೆಕ್ಟಾಗಿ ಬರೋದು, ಮತ್ತು ಪೇಷಂಟ್ ನಡಿಬೇಕಾದ್ರೆ ಕಾನ್ಫಿಡೆಂಟಾಗಿ ಸ್ಟೆಪ್ಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಕಾನ್ಫಿಡೆಂಟ್ ಆಗಿರೋಕ್ಕೆ ಚಾನ್ಸಸ್ಸು. ಸೊ ಅಂಥ ಟೈಮಲ್ಲಿ ನಾವು ಈ ಬ್ಯಾಲೆನ್ಸಿಂಗ್ ಅನ್ನೋದನ್ನು ರೋಬೋಟಿಕ್ ಯೂಸ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಥ್ರೂ ಔಟ್ ದ ರೇಂಜ್, ಅಂದರೆ ಉದ್ದ ಮೂಮೆಂಟ್ಸ್ ಫುಲ್ ಮೂಮೆಂಟ್ಸ್ಗೂ ಕರೆಕ್ಟಾಗಿ ಬ್ಯಾಲೆನ್ಸ್ ಕೊಡುತ್ತೆ, ಸಹಾಯ ಮಾಡುತ್ತೆ ನಾವು ಬ್ಯಾಲೆನ್ಸ್ ಅಚೀವ್ ಮಾಡಲಿಕ್ಕೆ. ಅಂಥ ಟೈಮಲ್ಲಿ ರಿಕವರಿ ತುಂಬ ಕ್ವಿಕ್ ಇರುತ್ತೆ. ಅವರು ಎದ್ದು ನಡೀಲಿಕ್ಕೆ ವೆರಿ ಕ್ವಿಕ್ಕಾಗಿ ರಿಕವರಿ ಆಗ್ತಾರೆ. ವಿತಿನ್ ಫ್ಯೂ ಡೇಸಲ್ಲಿ ಆರಾಮಾಗಿ ವಿತೌಟ್ ಸಪೋರ್ಟ್ ಓಡಾಡಲಿಕ್ಕೆ ಆಗ್ಬೋದು. ಸೊ ಜೊತೆಗೆ ಯಾವ ರೀತಿ ಇದು ಪರ್ಫಾರ್ಮ್ ಮಾಡುತ್ತೆ ಅಂತ, ಯಾಕಂದರೆ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಮಾನವರೇ ಆಪ್ರೇಷನ್ ಮಾಡೋದು ಒಂದು ರೀತಿ ಇರುತ್ತೆ, ಇನ್ನು ರೋಬೋಟಿಕ್ ಎಲ್ಲವನ್ನು ಕಲ್ತ್ಕೊಂಡಿರುತ್ತಾ, ಹೇಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ, ಒಂದು ಚಿಕ್ಕ ಭಯ ಇರುತ್ತೆ. ಒಂದು ಒಳ್ಳೆ ಕ್ವಶನ್ ನೀವು, ಯಾಕಂದರೆ ಸಾಮಾನ್ಯ ಜನರಿಗೆ ರೋಬೋಟಿಕ್ ಅಂದ ತಕ್ಷಣ ಡಾಕ್ಟ್ರ್ ಇರಲ್ವೇನೋ, ರೋಬೋಟಿಕ್ ಮಾಡುತ್ತೇನೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಇದು ಮೈನಾಗಿ ರೋಬೋಟಿಕ್ ಮಾಡುವಂಥ ಕೆಲಸ ಅಲ್ಲ. ರೋಬೋಟಿಕ್ ಸಹಾಯ ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ಮೇಯ್ನಾಗಿ ಅದನ್ನು ಪ್ಲ್ಯಾನ್ ಮಾಡೋದಾಗಲಿ ಎಲ್ಲನೂ ಡಾಕ್ಟ್ರೇ ಇರ್ತಾರೆ, ಅಂದರೆ ನಾವೇ ಮಾಡೋದು. ರಿಪ್ಲೇಸ್ಮೆಂಟ್ ಸರ್ಜನ್, ಎಕ್ಸ್ಪೀರಿಯನ್ಸ್ ರಿಪ್ಲೇಸ್ಮೆಂಟ್ ಸರ್ಜನ್ನೇ ಮಾಡಬೇಕಲ್ಲ. ಆ ಪ್ಲ್ಯಾನ್ ಮಾಡೋದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ರೋಬೋಟಿಕ್. ಸೊ ಅದು ಯಾಕಂದರೆ ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಇರುತ್ತೆ, ಸುಮಾರು ಕಂಪ್ನೀಸ್ ಇದೆ. ಸೊ ನಮ್ಮ ಹಾಸ್ಪಿಟಲಲ್ಲಿ ಇರೋದು ಈಗ ಹ್ಯಾಂಡ್ ಹೆಲ್ಡ್ ಡಿವೈಸ್. ಅದನ್ನು ಈ ಕಟ್ ಮಾಡೋದಕ್ಕಾಗಲಿ ಅಥವಾ ಬರ್ರಿಂಗ್ ಅಂತೀವಿ, ಬರ್ ಮಾಡೋದಕ್ಕಾಗಲಿ, ಅಲೈನ್ಮೆಂಟ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಹೆಲ್ಪ್ ಆಗುವಂಥ ಹ್ಯಾಂಡ್ ಡಿವೈಸ್, ಸಣ್ಣ ಹ್ಯಾಂಡ್ ಡಿವೈಸ್. ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾಗ ಅದು ಕರೆಕ್ಟಾಗಿ ಮಾಡಿಕೊಡುತ್ತೆ. ಇದು ಮಿನಿಮಲ್ ಇನ್ವಾಸಿವ್ ಸರ್ಜರಿನಾ? ಡಾಕ್ಟರ್ ಶಿವರೆಡ್ಡಿ ಹೇಳಿದ ಪ್ರಕಾರ ಇವೆಲ್ಲ ಲಿಗಮೆಂಟ್ಸ್ ಇದಾವಲ್ವಾ, ನಾವು ಕಟ್ ಮಾಡಿದ ಮೇಲೆ ಇದನ್ನು ಒಳಗೆ ಹಿಂಗಿರುತ್ತೆ. ಸೊ ಇವೆಲ್ಲ ಈ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಿದ್ರೆ ಕೆಲವು ಸತಿ ಹೀಗೆ ಅಂದರೆ ಈಕ್ವಲ್ ಆಗಿರಲ್ಲ. ಈ ಕಡೆ ನೋಡಿದರೆ ಸ್ವಲ್ಪ ಗ್ಯಾಪ್ ಕಡಿಮೆ ಇದೆ ಮೂಳೆ ಮಧ್ಯದಲ್ಲಿ, ಈ ಕಡೆ ನೋಡಿದರೆ ಗ್ಯಾಪ್ ಸ್ವಲ್ಪ ಜಾಸ್ತಿ. ಸೊ ಇದನ್ನು ನಾವು ಸ್ವಲ್ಪ ಬಿಡಿಸ್ಬೇಕು ಟಿಶ್ಯೂವನ್ನು ಒಳಗೆ. ಸೊ ಅದು ನಾವು ನೋಡಿದರೆ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಅಷ್ಟು ಗೊತ್ತಾಗೋದಿಲ್ಲ. ಅಂದರೆ ನಾವು ಕಣ್ಣಲ್ಲಿ ನೋಡಿದರೆ ಏನೋ ಎಕ್ಸ್ಪೀರಿಯನ್ಸಿಂದ ನಮ್ಗೆ ಗೊತ್ತಾಗತ್ತೆ ಇಷ್ಟು ಮಾಡಿದರೆ ಆಗತ್ತೆ. ಬಟ್ ನಾವು ಎಷ್ಟು ಮಾಡ್ತಾ ಇದ್ದೀವಿ, ಅದು ಕರೆಕ್ಟಾಗಿ ಮಾಡ್ತಾ ಇದ್ದೀವಾ, ಹೆಂಗೆ ಮಾಡ್ತಾ ಇದ್ದೀವಾ ಅದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಮಿನಿಮಲಿ ಇನ್ವೇಸಿವ್ ಅಂದರೆ ನಾವು ರೊಬಾಟಿಕಲ್ಲಿ ಎಕ್ಸಾಕ್ಟಾಗಿ ನಮ್ಗೆ ತೋರಿಸತ್ತೆ, ನೀವು ಇಷ್ಟು ಮಾಡಿದರೆ ಇಷ್ಟು ನಿಮಗೆ ಆಗತ್ತೆ ಆಮೇಲೆ. ಸೊ ಅದರಿಂದ ಆ ರೀತಿಯಲ್ಲಿ ನಾವು ಮಿನಿಮಲಿ ಇನ್ವೇಸಿವ್ ಅಂತ ಹೇಳ್ತೀವಿ. ಒಳಗೆ ಟಿಶ್ಯೂಸಿಗೆ ಏನು ಡ್ಯಾಮೇಜ್ ಆಗತ್ತೆ ಅದು ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ಸೊ ಫ್ರ್ಯಾಕ್ಷನ್ ಆಫ್ ಮಿಲಿಮೀಟರ್ಸ್ ಅಷ್ಟು ಆ್ಯಕ್ಯುರಸಿ ಬರ್ಬೋದು. 1 ಡಿಗ್ರಿವರೆಗೆ ಆ್ಯಕ್ಯುರಸಿ ಕೊಡುತ್ತೆ ನಮಗೆ. ಸೊ ಅಂದರೆ ಅಷ್ಟು ನಮ್ಮ ಕಣ್ಣಿಂದ ನಮ್ಗೆ ಹೇಳೋಕ್ಕಾಗಲ್ಲ. ಸೊ ಮೇ ಬಿ ಒಂದು 5 ಡಿಗ್ರೀಸ್ ಇಲ್ಲಾಂದರೆ 10 ಡಿಗ್ರೀಸ್ ನಾವು ಕಣ್ಣಲ್ಲಿ ನೋಡಿ ಹೇಳ್ಬೋದು, ಮೇ ಬಿ 1 5 mm ಅಷ್ಟು ಹೇಳ್ಬೋದು. ಬಟ್ 1 ಡಿಗ್ರಿ 1 mm 0.5 mm ಆ್ಯಕ್ಯುರಸಿ ಅಷ್ಟು ನಾವು ಕಣ್ಣಲ್ಲಿ ನೋಡಿದ್ರೆ ಹೇಳೋಕ್ಕಾಗಲ್ಲ. ಅಂದರೆ ನೀವು ಮೇ ಬಿ 1 mm ಇದೆ ಅಂತ ಹೇಳ್ಬೋದು, ನಾನಿಲ್ಲ ಇದು 2 mm ಇದೆ ಅಂತ ಹೇಳ್ಬೋದು. ಬಟ್ ರೋಬೋಟ್ ನಮ್ಗೆ ಕ್ಲಿಯರಾಗಿ ಹೇಳುತ್ತೆ ದಿಸ್ ಇಸ್ 0.5 mm, ಇದು 1 ಡಿಗ್ರಿ ಅಂತ ಹೇಳುತ್ತೆ. ಸೊ ಆ ಮೂಲಕ ಅಷ್ಟು ಆ್ಯಕ್ಯುರಸಿ ನಮಗೆ ಕೊಡುತ್ತೆ. ಏನಾದರೂ ಸರ್ಜರಿ ಆದರೆ ಮತ್ತೊಂದು ಕಾಲಿಗೆ ಆರಾಮಾಗಿರುತ್ತೆ ಅಂದರೆ ಯಾವುದೇ ರೀತಿ ಡಿಫ್ರೆನ್ಸಸ್ ಅನ್ಸಲ್ವಾ ಆಪ್ರೇಷನ್ ಸಂದರ್ಭದಲ್ಲಿ, ಅಥವಾ ಎರಡೂ ಕಾಲಿಗೂ ಒಟ್ಟಿಗೆ ಆಪ್ರೇಷನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತಾ? ಕೆಲವೊಮ್ಮೆ ಇರುತ್ತೆ. ಪೇಷಂಟ್ಗೆ ನಡೆಯಲಿಕ್ಕೆ ತುಂಬ ಕಷ್ಟ ಆಗಿ 2 ಕಾಲು ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಎರಡೂ ಅವರಿಗೆ ಜನರಲ್ ಫಿಟ್ನೆಸ್ ಅಂತೀವಿ ಎಲ್ಲ ಕರೆಕ್ಟಾಗಿದೆ, 2 ಕಾಲು ಒಂದೇ ದಿವಸ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು 3 ದಿವಸ ಗ್ಯಾಪ್ ಕೊಟ್ಟು ಮಾಡ್ಬೋದು 2 ಕಾಲಿಗೆ. ಇಲ್ಲ 1 ಕಾಲು ಅವರು ಟಾಲರಬಲ್ ಇದ್ದಾರೆ ಅಂತಂದರೆ ಡಿಸ್ಚಾರ್ಜ್ ಮಾಡಿ 1.5 ತಿಂಗಳು 2 ತಿಂಗಳು ಆದಮೇಲೆ ಮಾಡ್ಬೋದು. ಓಕೆ. ಇನ್ನು ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ನಲ್ಲಿ ಇದೇ ಅಲ್ಟಿಮೇಟಾ ರೋಬೋಟಿಕ್ ಸರ್ಜರಿ ಅನ್ನೋದು? ಈಗ ರೊಬಾಟಿಕ್ಸ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳಬೇಕಿದ್ರೆ ಫಸ್ಟು 1988 ರೊಬಾಟಿಕ್ಸ್ ಸ್ಟಾರ್ಟ್ ಆಗಿರೋದು. ಆವಾಗ ಟೆಕ್ನಾಲಜಿ ಇವತ್ತು ಹೆಂಗಿದೆ ಹಾಗಿರಲಿಲ್ಲ. ಸೊ ಭಾಳ ನೇಸೆಂಟ್ ಸ್ಟೇಜಸಲ್ಲಿತ್ತು. ಈಗ ಬರ್ತಾ ಬರ್ತಾ ರೊಬಾಟಿಕ್ ಟೆಕ್ನಾಲಜಿ ಸ್ವಲ್ಪ ಇವಾಲ್ವ್ ಆಗಿದೆ, ಸ್ವಲ್ಪ ಚೆನ್ನಾಗಾಗಿದೆ. ಆ ಟೈಮಲ್ಲಿ ಇಂಪ್ಲಾಂಟ್ಸ್ ಹೆಂಗಿತ್ತು, ನಾವು ಇವಾಗ ಯಾವ ಟೈಪ್ ಇಂಪ್ಲಾಂಟ್ಸ್ ಯೂಸ್ ಮಾಡ್ತಾಯಿದ್ದೀವಿ ಅದರಲ್ಲೂ ಭಾಳ ವ್ಯತ್ಯಾಸ, ಭಾಳ ಇಂಪ್ರೂವ್ಮೆಂಟ್ಸ್ ಆಗಿದ್ದಾವೆ. ಸೊ ಹೇಳುವ ಉದ್ದೇಶ ಏನಂದರೆ ಟೈಮಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾನೇ ಇರುತ್ತೆ. ಈಗ ರೊಬಾಟಿಕ್ಸಿಗೆ ನಾವು ಫ್ಯೂಚರ್ ಬಗ್ಗೆ ಸ್ವಲ್ಪ ಹೇಳಬೇಕಿದ್ರೆ ಮೇ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಇದೆಲ್ಲ ನಾವು ಹೇಳ್ತೀವಿ. ಅದರಿಂದ ಮೇ ಬಿ ರಿಸಲ್ಟ್ಸ್ ಇನ್ನೂ ಬೆಟರ್ ಆಗಿ ನಾವು ಕೊಡ್ಬೋದು ಪೇಷಂಟ್ಸಿಗೆ. ಈಗ ನಾವು ಕನ್ವೆನ್ಷನಲ್ ರೀತಿಯಿಂದ ಸರ್ಜರಿ ಮಾಡಬೇಕಿದ್ರೆ ಮೇ ಬಿ 90% ಪೇಷಂಟಿಗೆ ಚೆನ್ನಾಗಾಗತ್ತೆ, 90%ವರೆಗೆ ನಾವು ರಿಸಲ್ಟ್ ಕೊಡ್ಬೋದು. ಈಗ ರೊಬಾಟಿಕ್ಸ್ ನಾವು ಮಾಡಿದರೆ ಮೇ ಬಿ ಇನ್ನೊಂದು ಸ್ವಲ್ಪ ಬೆಟರ್, ಮೇ ಬಿ 93, 94, 95% ಕೊಡ್ಬೋದು.
ಮೇ ಬಿ ಫ್ಯೂಚರಲ್ಲಿ ಇವೆಲ್ಲ ಬಂದ ಮೇಲೆ ಇನ್ನೂ ಸುಪೀರಿಯರ್ ರಿಸಲ್ಟ್ಸ್ ನಾವು ಕೊಡ್ಬೋದು. ಬಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್ ಎಲ್ಲ ಉಪಯೋಗಿಸ್ಬೇಕಿದ್ರೆ ರೊಬಾಟಿಕ್ಸಿನ ಫೌಂಡೇಶನ್ ಇರಲೇಬೇಕು. ಸೊ ರೊಬಾಟಿಕ್ಸ್ ಅಲ್ಟಿಮೇಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಇನ್ನೂ ಬೆಟರ್ ಆಗತ್ತೆ ಅಂತ ಹೇಳ್ಬೋದು ನಾವು. ಸೊ ಫೈನಲಿ ನೀವು ವೀಕ್ಷಕರಿಗೆ ಏನು ಹೇಳ್ತೀರಿ? ಎಕ್ಸ್ಪರ್ಟ್ ಕೈಯಲ್ಲಿ, ಅಂದರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ ಕೈಯಲ್ಲಿ, ನಮ್ಮ ಎಕ್ಸಾಂಪಲ್ ನಮ್ಮ ಆಸ್ಪತ್ರೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟು ಜಾಸ್ತಿ ಮಾಡ್ತಾಯಿದೆ. ಕರ್ನಾಟಕದಲ್ಲೇ ನಂಬರ್ 1 ನಂಬರ್ಸಲ್ಲಿ ಮಾಡ್ತಕ್ಕಂಥ ಆಸ್ಪತ್ರೆ. ಅದೇ ಥರ ನಾವು ಅವ್ರಿಗೆ ರಿಸಲ್ಟನ್ನು ಕೊಡ್ತಾಯಿದ್ವಿ. ಇದನ್ನು ನಾವು ಯಾಕೆ ಜಾಸ್ತಿ ಮಾಡಬಾರ್ದು, ಇದನ್ನು ಉಪಯೋಗಿಸಿ ಜನರಿಗೆ ಯಾಕೆ ಉಪಯೋಗ ಆಗೋ ಥರ ಮಾಡಬಾರ್ದು ಅನ್ನೋದರಿಂದ ರೋಬೋಟಿಕ್ ತಂತ್ರಜ್ಞಾನ ಹೊಸದಾಗಿ ತಂದಿದ್ದೀವಿ. ಇದು USA ಅಪ್ರೂವ್ಡ್, FDA ಅಪ್ರೂವ್ಡ್ ಟೆಕ್ನಾಲಜಿ ಇದು. ಸೊ ಇದು ನಮಗೆ ಈಗ ಇದುವರೆಗೂ ನಾವು ಮಾಡಿರೋ ಪ್ರಕಾರ ತುಂಬಾ ಪೇಷಂಟ್ಗೆ ತುಂಬಾ ಅನುಕೂಲ ಆಗಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇದನ್ನು ಮುಂದುವರಿಸಿ ಎಲ್ಲರಿಗೂ ಸಿಗುವಾಗೆ ಮಾಡುವ ಅನ್ನೋದೇ ನಮ್ಮ ಉದ್ದೇಶ. ನುರಿತ ವೈದ್ಯರ ತಂಡ ಅಪೋಲೋ ಆಸ್ಪತ್ರೆಯಲ್ಲಿದೆ. ಸೊ ಅಲ್ಲಿಗೆ ಬಂದರೆ ಉತ್ತಮ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ತಮ್ಮಿಬ್ಬರಿಗೂ. ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.